ಈ ಮನೆಗೆ ವಿಜಯಾಂಬಿಕಾ ಬಂದಿದ್ದಾಳೆ. ಆ ರಾಜೇಶ್ವರಿ ನನ್ನ ಫ್ರೆಂಡ್ನ ಕರ್ಕೊಂಡ್ಬರ್ತೀನಿ ಅಂತ ಹೋದ್ಲಲ್ಲ, ಆ ಫ್ರೆಂಡ್ ಬೇರೆ ಯಾರು ಅಲ್ಲ ಕಾಂತಮ್ಮತ್ತೆ, ವಿಜಯಾಂಬಿಕಾ. ಅಷ್ಟೇ ಅಲ್ಲದೆ ಇದು ಹೆಂಗೆ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ವಿಜಯಾಂಬಿಕಾ ನನ್ನನ್ನು ನೋಡ್ಬಿಟ್ಲು. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ತಲೆ ಕೆಟ್ಟೋಗ್ಬಿಟ್ಟಿದೆ ಕಾಂತಮ್ಮತ್ತೆ, ತಲೆ ಕೆಟ್ಟು. ಕಾಂತಮ್ಮತ್ತೆ, ಕಾಂತಮ್ಮತ್ತೆ, ಅಯ್ಯೋ. ರಾಜಪ್ಪನವ್ರೆ, ಯಾಕೇನಾಯ್ತು? ಕೂತ್ಕೊಳ್ಳಿ. ಏನ್ ವಿಷಯ? ಅದು ಈ ವಿಷಯ ನಿನ್ನ ಹತ್ರ ಮಾತಾಡಬೇಕು ಅಂತಲೇ ಬಂದೆ. ಹಾಗೂ ಇಲ್ಲಿ ದೊಡ್ಡವರೆಲ್ಲ ಇದ್ದಾರಲ್ಲ, ಇಂಥ ವಿಷಯಗಳನ್ನು ದೊಡ್ಡವ್ರ ಮುಂದೆ ಪ್ರಸ್ತಾಪ ಮಾಡೋದೇ ಒಳ್ಳೆಯದು ಅಂತ ನನ್ನ ಭಾವನೆ. ಹೌದೌದು, ತುಂಬ ಒಳ್ಳೆಯದು. ವಿಷಯ ಏನಂತ ಹೇಳಿ. ಸಾರ್, ನೀವು ದೊಡ್ಡ ಮನುಷ್ಯರು, ನಿಮ್ಮ ಮನಸ್ಸು ಅಷ್ಟೇ ತುಂಬ ದೊಡ್ಡದು. ಇವ್ರ ತಾಯಿನ ನಿಮ್ಮ ಸ್ವಂತ ತಂಗಿ ಅಂತಲೇ ಅಂದ್ಕೊಂಡಿದ್ದೀರಾ, ಹೌದು ತಾನೇ? ಹೌದು, ಅವ್ರನ್ನ ನಾನು ತಂಗಿ ಅನ್ಕೊಂಡಿದ್ದಕ್ಕೆ ಬೀಗ್ರೆ ಅಂತ ಕರೆದಿದ್ದು. ಹೌದು, ಅದರಲ್ಲಿ ನಿಮ್ಗೆ ನನ್ನ ಡೌಟು? ಅನುಮಾನ ಏನೂ ಇಲ್ಲ. ನಾನು ಚಿಕ್ಕವಳಿದ್ದಾಗಿಂದನೂ ಇವರು ನಮ್ಮ ಅಮ್ಮನ ತಂಗಿ ಅಂತಾನೆ ಅನ್ಕೊಂಡಿರೋದು. ಚಿಕ್ಕವಳಿದ್ದಾಗ್ಲಿಂದಲ್ಲ ಅಂದರೆ ಒಳಿಯಂದ್ರು ಚಿಕ್ಕವರಿದ್ದಾಗಲೇ ನಿಮ್ಮಮ್ಮ ಅವ್ರಿಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ರಾ? ಅಲ್ಲ, ಆಗ ಅವ್ರು ನನಗೆ ಅಸಿಸ್ಟೆಂಟ್ ಆಗಿದ್ರು, ಈಗ ನನ್ನ ಮಗನಿಗೆ ಅಸಿಸ್ಟೆಂಟ್ ಆಗಿದ್ದಾರೆ. ಹೋಗ್ಲಿ ಬಿಡಿ, ಕೊಂಕಣ ಸುತ್ತಿ ಮೈಲಾರಕ್ಕೆ ಯಾಕೆ ಬರೋದು. ಡೈರೆಕ್ಟಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಇಷ್ಟು ವರ್ಷ ನಾನು ಈ ಎಂಗೇಜ್ಮೆಂಟು, ಮದುವೆ, ಆಸೆ ಮಣೆ, ತಾಳಿ, ಬಾಶಿಂಗ ಇದರಿಂದ ತುಂಬ ದೂರನೇ ಉಳ್ಕೊಂಬಿಟ್ಟೆ. ಒಬ್ಬಂಟಿಯಾಗಿ ಕಾಲ ಕಳೀತಾ ಇದ್ದೆ. ಎಲಿಜಿಬಲ್ ಬ್ಯಾಚುಲರ್ ನಾನಿನ್ನು. ಅಯ್ಯೋ ಪಾಪ. ನನಗೆ ಆಶ್ರಯ ಕೊಟ್ಟಿರೋ ಈ ಮನೆನೇ ನನ್ನ ಪಾಲ್ಗೆ ದೇವಸ್ಥಾನ ಇದ್ದ ಹಾಗೆ. ನನಗೆ ಬದುಕು ಕೊಟ್ಟಿರೋ ನಮ್ಮ ಯಜಮಾನ್ರು ನನ್ನ ಪಾಲಿನ ದೇವರು ಹಾಗೆ ಅಂದ್ಕೊಂಡು ಇಷ್ಟು ವರ್ಷನೂ ಕಳೆದುಬಿಟ್ಟೆ. ಆದರೆ ಈಗೇನಾಯ್ತು? ನನ್ನ ಬದುಕಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗಿದೆ. ಅದನ್ನು ಈ ಹೃದಯದ ಮೇಲೆ ಹಚ್ಚೆ ಥರ ಕೆತ್ತಿರೋದು ನನ್ನ ಕಾಂತ, ಐಎಸ್ ಕಾಂತ, ಇವ್ರ ಅಮ್ಮ. ಇದನ್ನು ಕೇಳಿ ನಿಮಗೆಲ್ಲ ಏನು ಅನ್ನಿಸ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ಕಾಂತನ ನಾನು ಮನ್ಸಾರೆ ಪ್ರೀತಿಸ್ತಾ ಇದ್ದೀನಿ. ಚಿಕ್ಕಪುಟ್ಟಿ, ನೀನು ತುಂಬ ಓದ್ಕೊಂಡಿರೋಳು, ಪ್ರಪಂಚ ಸುತ್ತಿದ್ಯಾ, ಪ್ರಪಂಚ ಜ್ಞಾನ ಎಲ್ಲ ನಿನಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ರೀತಿಗೆ ಕಣ್ಣಿಲ್ಲ ಅಂತಾರೆ, ಆದರೆ ನಾನು ಪ್ರೀತಿಗೆ ವಯಸ್ಸು ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನಗೆ ನೀನು ತಂದೆ ಸ್ಥಾನ ಕೊಡ್ತೀಯಾ? ಅಯ್ಯೋ ದೇವ್ರೆ, ಏನ್ ನಡೀತಾ ಇದೆ ಇಲ್ಲಿ? ಈ ಕಾಂತಮ್ಮ ನನ್ನ ಮಗಳು ಅಂತ ಹೇಳಿದ್ದು ಓಕೆ, ಆದ್ರೆ ಈ ಮನುಷ್ಯ ನನ್ನ ಮಗಳು ಅಂತಿದ್ದಾನೆ, ತಂದೆ ಸ್ಥಾನ ಕೊಡ್ತೀನಿ ಅಂತಿದ್ದಾನೆ. ಕಾಂತಮ್ಮ, ಏನೇನ್ ಮಾಡ್ತಿದ್ದೀರಾ ನೀವು? ಚಿಕ್ಕಪುಟ್ಟಿ, ಏನಾದರೂ ಮಾತಾಡು. ನಿಮ್ಮಮ್ಮನೂ ಹೀಗೆ ಮೌನವಾಗಿ ನಿಂತ್ಕೊಂಡ್ಬಿಡ್ತಾಳೆ. ನಿಮ್ಮ ತಾಯಿಗೆ ನಾನೊಂದು ಹೊಸ ಬದುಕು ಕೊಡೋದು ತಪ್ಪ? ಪ್ರೀತಿಸೋದು ತಪ್ಪ? ಇಲ್ಲ 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 ಇಲ್ಲ, ಖಂಡಿತ ಇಲ್ಲ. ನಿಮ್ಮ ಪ್ರೀತಿಗೆ ನಾನು ಯಾವ ಅಭ್ಯಂತರನೂ ಇಲ್ಲ. ನಿಮ್ಗೆ ಏನು ಇಷ್ಟ ಬರುತ್ತೋ ಅದನ್ನ ಮಾಡ್ಕೊಳ್ಳಿ.
ಚಿಕ್ಕ ಪುಟ್ಟಿ ನಿನ್ನ ಮಾತು ಕೇಳಿದ್ಮೇಲೆ ನನ್ನ ಎದುರಿಗೆ ನೀನು ತುಂಬ ತುಂಬ ದೊಡ್ಡೋಳಾಗ್ಬಿಟ್ಟಿಯಮ್ಮ. ಹೌದೌದು, ಇವ್ರದ್ದು ತುಂಬ ದೊಡ್ಡ ಮನಸ್ಸು. ಈಗೇನು ನಿಮಗೆ ಕಾಂತಮ್ಮವರು ನಿಮ್ಮ ಭಾಳ ಸಂಗಾತಿ ಆಗಬೇಕು ಅಲ್ವಾ? ಓಕೆ ಓಕೆ, ಸ್ಯಾಂಕ್ಷನ್ ಅಂತ ಡಾಟರ್ ಟೆಲಿಂಗ್ ಅಲ್ವಾ? ಅಯ್ಯೋ ಇದೆಂಥ ಸುದಿನ. ನನ್ಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಇಲ್ಲೇ ಕುಣಿದಾಡ್ಬಿಡೋಣ ಅಂತ ಅನ್ನಿಸ್ತಾ ಇದೆ. ಇದೇ ಖುಷಿನಲ್ಲಿ ಚಿಕ್ಕಪುಟ್ಟಿ ನಾನು ಒಂದೇ ಒಂದ್ಸಲ ಡ್ಯಾಡಿ ಅಪ್ಪ ಅಂತ ಕರಿತೀಯ? ನೋಡಿ, ಅವರು ಹಾಗೆಲ್ಲ ಕರೆಯಲ್ಲ. ಅವರು ಅವ್ರ ತಂದೆನ ಫ್ರೆಂಡ್ ಥರ ನೋಡ್ತಿದ್ರು. ಅದಕ್ಕೆ ಇನ್ನು ಮುಂದೆ ನಿಮ್ಮನ್ನು ಫ್ರೆಂಡ್ ಅಂದ್ಕೊಂತಾರೆ, ಸರಿನಾ? ಫ್ರೆಂಡ್ ಪರವಾಗಿಲ್ಲ ಸರ್. ಒಬ್ಬ ಫ್ರೆಂಡ್ ಆಗಿ ರಾಜಪ್ಪ ಅಂತ ಕರೆದ್ರೆ ಅದರಲ್ಲೂ ಅಪ್ಪ ಇದೆಯಲ್ಲ, ಒಟ್ಟಿನಲ್ಲಿ ಈ ಸಂಬಂಧ ನಿಮಗೆಲ್ಲ ಒಪ್ಪಿಗೆ ಇದೆ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ನನ್ನ ಮದ್ವೆಯಂತೆ, ಓಹೋ ನನ್ನ ಮದ್ವೆಯಂತೆ, ಆಹ ನನ್ನ ಮದ್ವೆಯಂತೆ, ಓಹೋ ನನ್ನ ಮದ್ವೆಯಂತೆ. ಓ ಕರ್ಮ ಕರ್ಮ, ಈ ಕಾಂತಮ್ಮ ಅವ್ರ ಬುದ್ಧಿನ ಎಲ್ಲೋದ್ರೂ ಬಿಡಲ್ಲ, ಎಲ್ಲಾರು ಬುಟ್ಟಿಗೆ ಹಾಕೊಂಡ್ಬಿಡ್ತಾರೆ. ಕಚಕೆ 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 ಬಾರಿಲಿ. ಕಳ್ತನ ಪಡೆದ್ರೆ ಜೈಲೂಟ ಫಿಕ್ಸು, ಇಲ್ಲಿ ಸುಳ್ಳು ಹೇಳಿದ್ರೆ ಗುಂಡೇಟು ಫಿಕ್ಸು. ನಾನು ಸಾಯ್ಬಾರ್ದು ಕಣು, ನಾನು ಸಾಯ್ಬಾರ್ದು. ನಾನು ಇನ್ನೂ ಬದುಕಬೇಕು, ಭಾಳ ವರ್ಷ ಬದುಕಬೇಕು ಕಣೋ, ನಾನು ಬದುಕಬೇಕು. ಒಂದು ಕೆಲಸ ಮಾಡೋಣ, ನನಗೆ ಏನಾದರೂ ಮಾಡಿ ನಿಮ್ಮ ಅಪ್ಪ ಅಮ್ಮನ ಈಗ ಇಲ್ಲಿಂದ ಓಡಿಸ್ಬಿಡೋಣ ಕಣೋ, ಅದೊಂದೇ ದಾರಿ ಇರೋದು. ಏನು ಮಾಡೋಕ್ಕಂತ ಮತ್ತೆ? ಏನೋ ಒಂದು ಕತೆ ಹೇಳಿ ಕಳಿಸೋ. ನೋಡ, ಅರ್ಜೆಂಟಾಗಿ ಫೋನ್ ಬಂತು, ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದಿದೆ ಅಂತೆ, ಅರ್ಜೆಂಟಾಗಿ ಹೋಗ್ಬೇಕು, ಆ ಥರ ಈ ಥರ ಏನೋ ಒಂದು 100 ಸುಳ್ಳು ಹೇಳ್ದೆ. ನನಗೆ ಇದೊಂದು ಸುಳ್ಳು ಕಷ್ಟ ಏನೋ, ದಯವಿಟ್ಟು ಹೇಳ್ಬಿಟ್ಟು ಅವ್ರನ್ನ ಕಳಿಸಪ್ಪ. ಅವ್ರನ್ನೇನೋ ಸುಳ್ಳು ಹೇಳಿ ಕಳಿಸ್ಬಿಡ್ತೀನಿ, ಆದರೆ ವಿಜಯಾಂಬಿಕಾ ನನ್ನನ್ನು ನೋಡಿದಾಳಲ್ಲ, ಅದಕ್ಕೇನು ಮಾಡೋದು? ಅಯ್ಯೋ ಈ ಪೆದ್ದು, ಪ್ರಪಂಚದಲ್ಲಿ ಒಬ್ರ ಥರ 7 ಜನ ಇರ್ತಾರಂತೆ. ನೀನು ಸುಬ್ಬು ಥರ ಇರಲೇಬೇಡ, ಸುಬ್ಬು ಥರ ಮಾತಾಡಲೇಬೇಡ, ಸುಬ್ಬು ಥರ ನಡಿಲೇಬೇಡ. ಅವಳು ಏನೇ ಕೆದಕಿ 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 ನಿನ್ನನ್ನು ಪ್ರಶ್ನೆ ಮಾಡಿದ್ರು, ನೀನು ಆ ದೀಪಕ್ ಥರನೇ ಮಾತಾಡಬೇಕು. ಅರ್ಥವಾಯ್ತೇ? ಆಯಿತು. ಮತ್ತು ನೀವು? ಅಯ್ಯೋ, ನಾನು ಅವಳಿದ್ದಾಳೆ ಅಂದರೆ ನಾನು ಯಾಕಿರ್ಲೋ? ನಿಮ್ಮ ಅಪ್ಪ ಅಮ್ಮನ ಜೊತೆಗೆ ನಾನು ಹೋಗಿರ್ತೀನಿ. ಆ ಅಮ್ಮ ಇಲ್ಲಿದ್ದ ಓದ್ಲು ಅಂತ ಗೊತ್ತಾದ್ಮೇಲೆ ನನಗೊಂದು ಫೋನ್ ಮಾಡು, ಓಡ್ ಬಂದ್ಬಿಡ್ತೀನಿ ಅಷ್ಟೇ. ಸೂಪರ್ ಕಂತ ಮತ್ತೆ, ಸೂಪರ್ ಕಂತ ಮತ್ತೆ. ಬನ್ನಿ ಮತ್ತೆ ಹೋಗೋಣ. ಎಲ್ಲಿಗೆ? ಈಗ ತಾನೇ ಹೇಳಿದ್ರಲ್ಲ ಅಪ್ಪ ಅಮ್ಮನ ಹತ್ರ ಹೋಗೋಣ ಅಂತ, ಬನ್ನಿ. ಅಯ್ಯೋ ವಯಸ್ಸಾಯ್ತು ಕಣೋ, ಮರವು ಎದ್ದೊಳ್ಸೋ. ಬನ್ನಿ.